ಮಾಡ್ತೀನಿ, ನನ್ನ ರೀತಿಯಾಗಿ ಯಾರು ಸಾಧನೆಗಳನ್ನ ಮಾಡಿ ಒಂದು ದೇಶಕ್ಕೆ ಕೀರ್ತಿ ತಂದಿದ್ದಾರೆ, ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಇಡೀ ರಾಜ್ಯದಲ್ಲಿ ಎಷ್ಟು ಪ್ರಶಸ್ತಿಗಳಿದ್ದಾವೆ, ಎಲ್ಲ ಪ್ರಶಸ್ತಿಗಳು ಬಂದಿದ್ದಾವೆ. ಆದರೆ ಒಂದು ಮಾತ್ರ ಬಂದಿಲ್ಲ. ಯಾವುದಪ್ಪ ಅಂದರೆ ಕರ್ನಾಟಕ ರತ್ನ ಪ್ರಶಸ್ತಿ. ಅದನ್ನ ನಿಜವಾಗಲೂ ಈ ರಾಜ್ಯದ ಮುಖ್ಯಮಂತ್ರಿಗಳು ಕರೆದು ಕೊಡಬೇಕು. ಯಾಕೆಂದ್ರೆ ದೇಶ ಅಲ್ಲಿ ಕರೆದು ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಕೊಟ್ಟಿರ್ಬೇಕಾದ್ರೆ ಇಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಕೇಳ್ಕೊಂಡು ಕೊಡ್ಬೇಕು ಅವರು. ಇದು ನಮಗೆ ನೋವಾಗ್ತಾ ಇರ್ತಕ್ಕಂಥದ್ದು. ಈ ಪ್ರಶಸ್ತಿ ಅನ್ನೋದು ಒಂದು ಸ್ಫೂರ್ತಿ, ಒಂದು ಚೇತನ, ಅದು ಅವ್ರಿಗೆ ಬೆಂತಟ್ಟುವಂತ ಕೆಲಸಗಳಾಗಬೇಕು, ಮಾಡ್ತಾ ಇಲ್ಲ, ಅದು ಬರಬೇಕು. ಆದರೆ ರೋಟರಿ ಕ್ಲಬ್ಗೆ ಇನ್ನೊಂದು ನಾನು ಕೆಳಗಡೆಯ ಮನವಿ ಮಾಡ್ತೀನಿ. ಯಾರು ಈ ರೀತಿಯಾಗಿ ಅಂಗಡಿ ಭೂನತೆಯಾಗಿ ಈ ಜಿಲ್ಲೆಯಲ್ಲಿ ಅಥವಾ ಆಯಾ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ರೋಟರಿ ಕ್ಲಬ್ ಇದ್ದೇ ಇದೆ, ಅವರಿಗೆ ನಿಮ್ಮ ಕಡೆಯಿಂದ ಒಂದು ನಿವೇಶನ ಕೊಟ್ಟು ಮನೆ ಕಟ್ಕೊಟ್ಟೆ ಆದರೆ ಅವರಿಗೆ ನಿಜವಾಗ್ಲೂ ಆ ದೇಶಭಕ್ತಿ ನಿಮ್ಮ ಲಯನ್ಸ್ ಕ್ಲಬ್ಗೆ ಕೀರ್ತಿ ಬರ್ತದೆ ಅನ್ನೋ ಮಾತನ್ನ ನಾನು ಹೇಳ್ತೀನಿ. ದಯಮಾಡಿ ಈ ಒಂದು ಯಾರಾದ್ರೂ ಎಲ್ಲಾದ್ರೂ ಅಂದ್ರೆ ಈ ಭಾಗದಲ್ಲಿ ಮಂಡ್ಯ ಜಿಲ್ಲೆಗೆ ಅಥವಾ ಮೈಸೂರು ಜಿಲ್ಲೆಗೆ ಸೇರಿದಂತ ವ್ಯಕ್ತಿಗಳು ದಿವ್ಯಾಂಗರಾಗಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗೆ ಪಾತ್ರರಾಗಿದ್ದರೆ ಅಂತವ್ರಿಗೆ ಒಂದು ನಿವೇಶನವನ್ನ ಕೊಟ್ಟು ಮನೆ ಕಟ್ಟಿಸ್ಕೊಟ್ಟಿದೆ. ಆದರೆ ನಿಜವಾಗಲೂ ಅವರು ನಿಮ್ಮನ್ನ ನೆನ್ಕೊಂಡು ಇನ್ನೂ ಹೆಚ್ಚಿನ ಸಾಧನೆ ಮಾಡೋದಕ್ಕೆ ಒಂದು ಸ್ಫೂರ್ತಿದಾಯಕವಾಗಿರ್ತದೆ ಅಂತ ಹೇಳ್ತಾ ಈ ಸಮಯದಲ್ಲಿ ಎರಡು ಮಾತುಗಳನ್ನು ಆಡೋದಕ್ಕೆ ಎಲ್ಲ ರೋಟರಿಯ